ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ತಂಬಿಟ್ಟು ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ. ಇನ್ಸ್ಟೆಂಟಾಗಿ ಬರೀ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ನಾಳೆ ಹೇಗೋ ಶಿವರಾತ್ರಿ ಅಲ್ಲ, ಹಾಗಾಗಿ ಇವತ್ತೇ ತೋರಿಸ್ತಾ ಇದ್ದೀನಿ. ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ. 1/4 ಕಪ್ಪಷ್ಟು ಒಣ ಕೊಬ್ಬರಿ, 1/4 ಕಪ್ಪಷ್ಟು ಕಡಲೆ ಬೀಜ, 1 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು ಹುರ್ಗಡಲೆ, 1 ಸ್ಪೂನಷ್ಟು ಎಳ್ಳು, ಹಾಗೆ 3 ಏಲಕ್ಕಿ ತೊಗೊಂಡಿದ್ದೀನಿ. ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂಗಾರದ ವರ್ಣ ಇದೆಯಲ್ಲ. ಕೆಲವೊಮ್ಮೆ ಈ ರೀತಿ ಬೆಲ್ಲ ಸಿಕ್ಕತ್ತೆ. ಲಡ್ಡು ತಗೊಳ್ಳೋ ಕಸ್ಟಮರ್ಸ್ಗೆ ಗೊತ್ತಿರುತ್ತೆ. ಒಮ್ಮೊಮ್ಮೆ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಮ್ಮೆ ಕಲರು ಇಷ್ಟು ಚೆನ್ನಾಗಿ ಬರಲ್ಲ. ರೀಸನ್ ಏನಂದರೆ ಬೆಲ್ಲ ಆಗಿರುತ್ತೆ. ಈ ಥರ ಕಲರ್ ಸಿಕ್ಕಿದಾಗ ಬೆಲ್ಲ ತುಂಬ ಗೋಲ್ಡನ್ ಕಲರಲ್ಲಿ ಬರುತ್ತೆ ನೋಡಿ. ಈಗ ಆ ಟಾಪಿಕಲ್ಲಿ ಬಿಡೋಣ. ಈಗ ನಾವು ತಂಬಿಟ್ಟು ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಕಡಲೆ ಬೀಜನ ಒಂದು ಬಾಣಲಿಗೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಹದವಾಗಿ ಹುರ್ಕೋಬೇಕಾಗತ್ತೆ. ಬರೀ 10 ನಿಮಿಷಕ್ಕಿದು ರೆಡಿ ಆಗಿಬಿಡುತ್ತೆ. ಪಾಕ ತೆಗಿಯೋ ಅಗತ್ಯನೂ ಏನಿಲ್ಲ ನೋಡಿ. ಈ ರೀತಿ ಕಡಲೆ ಬೀಜ ಎಲ್ಲ ಹುರ್ದಾದ್ಮೇಲೆ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಒಂದು ಬೌಲ್ಗೆ ತಿಟ್ಕೊಂಡಿದ್ದೀನಿ. ಈಗ ಮೊದಲೇದಾಗಿ ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಏಲಕ್ಕಿಯನ್ನು ಸಹ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗಿರುತ್ತೆ ನೋಡಿ. ಈಗ ಏಲಕ್ಕಿಯನ್ನು ಸಹ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಂಬರೋಣ. ಇದಾದ ನಂತರ ನೆಕ್ಸ್ಟ್ ಪ್ರಾಸೆಸ್ನ ನೋಡ್ಕೊಳ್ಳೋಣ ನೋಡಿ. ಈಗ ಪೌಡರ್ ಮಾಡಿಕೊಂಡು ಬಂದಾಯಿತು. ಇದನ್ನೆಲ್ಲ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಈ ರೆಡಿ ಮಾಡಿರ್ತಕ್ಕಂಥ ಪೌಡರ್ ಏನಿದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಆಗಲೇ ನಾವು ಕಡಲೆ ಬೀಜನ ಹುರಿದುಬಿಟ್ಟು ಸಿಪ್ಪೆ ತೆಗೆದಿಟ್ಟಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಂಡು ತರಿಯಾಗಿ ರುಬ್ಕೋಬೇಕಾಗತ್ತೆ. ಈ ತಂಬಿಟ್ಟು ತಿನ್ನುವಾಗ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಈ ರೀತಿ ಮಾಡಿಕೊಂಡು ಇದನ್ನು ಸಹ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ನೋಡಿ, ಇಲ್ಲಿ ನಾನು ಎಳ್ಳನ್ನು ಆಗಲೇ ಸ್ವಲ್ಪ ಹುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ ಇಷ್ಟನ್ನು ಸೇರಿಸ್ಕೊಂಡು ಈಗ ಬೆಲ್ಲ ಮಾತ್ರ ಬಾಕಿ ಇದೆಯಲ್ಲ, ಅದಕ್ಕೆ ಈ ಬೆಲ್ಲನ ಒಂದು ಪ್ಯಾನ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು, ಅಂದರೆ ಬೆಲ್ಲ ಮುಳುಗೋಷ್ಟು ಮಾತ್ರ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಕರಗಿಸ್ಕೋಬೇಕಾಗತ್ತೆ. ಪಾಕ ಎಲ್ಲ ತೆಕ್ಕೋಬೇಕಂತ ಏನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ. ಹಾಗಂತ ನೀರು ಜಾಸ್ತಿ ಹಾಕ್ಕೊಬೇಡಿ. ಹಾಗಾಗಿ ಸ್ವಲ್ಪನೇ ನೀವು ನೀರು ಹಾಕ್ಕೊಂಡು ಬೆಲ್ಲ ಮುಳುಗೋಷ್ಟು ಈ ರೀತಿ ನಾವು ಕೈ ಆಡಿಸ್ತಾ ಇದ್ದರೆ ಬೆಲ್ಲ ಈಸಿಯಾಗಿ ಮೆಲ್ಟ್ ಆಗಿಬಿಡುತ್ತೆ ನೋಡಿ. ಸ್ಪೂನಲ್ಲಿ ಈ ಥರ ಕಲಿಸ್ತಾ ಇದ್ದರೆ ಆಯಿತು. ಕೊಲ್ಲಾಪುರಿ ಬೆಲ್ಲ ತೊಗೊಳ್ಳಿ, ಆವಾಗ ಅದರಲ್ಲಿ ಕಸ ಇರಲ್ಲ, ಕಸ ಕಡ್ಡಿ ಅಂತ ಏನಿರಲ್ಲ. ಅದನ್ನು ಸೋದಿಸ್ಬೇಕಂತ ಏನೂ ಇಲ್ಲ. ಹಾಗೆ ಡೈರೆಕ್ಟಾಗಿ ನಾವು ಲಡ್ಡಿಗೆ ಹಾಕ್ಕೊಂಬಿಡ್ಬೋದು. ಕ್ವಾಲಿಟಿ ಚೆನ್ನಾಗಿರೋದು ಯೂಸ್ ಮಾಡಿ, ಆವಾಗ ಚೆನ್ನಾಗೇ ಬರುತ್ತೆ ಯಾವುದೇ ಫುಡ್ ಮಾಡಿದಾಗ್ಲೂ ನೋಡಿ. ಈ ರೀತಿ ಬೆಲ್ಲ ಎಲ್ಲ ಕರಗಿದ್ದಾದಮೇಲೆ ಈಗ ಇದನ್ನೆಲ್ಲ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಹಾಕ್ಕೊಂಡಿದ್ವಲ್ಲ ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ತಂಬಿಟ್ಟಿನ ಹದ ಗೊತ್ತಾಗುತ್ತಲ್ಲ, ಇಷ್ಟು ಬಂದರೆ ಸಾಕಾಗುತ್ತೆ. ಈಗ ಕೈಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಬಿಡೋಣ, 1-2 ಸ್ಪೂನು. ಈ ಮಿಶ್ರಣಕ್ಕೂ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಹಾಗೆ ಕೈಗೂ ಸ್ವಲ್ಪ ತುಪ್ಪ ಸವರ್ಕೊಂಡು ಲಡ್ಡು ಕಟ್ಕೋಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಕೈಗೆ ಅಂಟೋದಿಲ್ಲ. ಹಾಗೆಯೇ ತುಪ್ಪದ ಫ್ಲೇವರು ತಂಬಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. 1-2 ಸ್ಪೂನು ನಾನು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೈಗೂ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಉಂಡೆಗಳಾಗಿ ಸುತ್ತಕೊಂಡ್ರೆ ಆಯಿತು. ತಂಬಿಟ್ಟು ರೆಡಿಯಾಗೋಗುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ನಾಳೆ ಹೇಗೋ ಶಿವರಾತ್ರಿ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮುಂಚಿತವಾಗಿಯೇ. ಹಾಗೆ ನಿಮ್ಮಲ್ಲೂ ಈ ರೆಸಿಪಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದಿರೋರಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.